ನಾವು ಶಸ್ತ್ರಚಿಕಿತ್ಸೆಗೆ ಹೌದು ಅಂತ ಹೇಳಿದ್ದಲ್ಲೇ ಈಗ ಆ ಬಾಗ್ಲಿನತ್ತ ಏನ್ ನಡೀತಿದೆ ಎಂಬುದನ್ನು ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೇನೆ. ಡಾಕ್ಟರ್ಗಳು ಸರ್ಜರಿಗೂ ಮುನ್ನ ಇಸಿಜಿ, ರಕ್ತ ಪರೀಕ್ಷೆ, ಎಕ್ಸ್ರೇ ಮಾಡ್ತಿದ್ದಾರೆ. ಅಪ್ಪ ಕೇಳ್ತಾರೆ, ಅವರು ಆಪರೇಷನ್ ಮಾಡೋದಾದ್ರೆ ಇವೆಲ್ಲ ಯಾಕೆ? ಏನಾದ್ರೂ ತಪ್ಪಾಗಿದೆಯಾ? ಲೇಟ್ ಆಗ್ತಿದೆಯಾ? ಪುಣೆಯ ಸುನೀತಾ ಪಿ ಅವರು ಕೋರಾದಲ್ಲಿ ಕೇಳ್ತಾರೆ, ಸುನೀತಾ, ನಿಮ್ಮ ಅಪ್ಪನಿಗೆ ಏನು ತಪ್ಪಾಗಿಲ್ಲ ಅಂತ ಹೇಳಿ, ಇದರಿಂದ ಯಾವುದೇ ವಿಳಂಬವಾಗ್ತಿಲ್ಲ ಅಂತ ಕೂಡ ಹೇಳಿ. ಹಿಪ್ಪು ಮುರಿದ ವೃದ್ಧರಿಗೆ ಶಸ್ತ್ರಚಿಕಿತ್ಸೆಯ ಪೂರ್ವ ಮೌಲ್ಯಮಾಪನವು ಯೋಜನೆಯೊಂದಿಗೆ ಸಮಾನಾಂತರವಾಗಿ ನಡೆಯುವ ಜಾಗರೂಕ ಪ್ರಕ್ರಿಯೆಯಾಗಿದೆ. ಇದು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಇದು ನಿಮ್ಮ ತಂದೆ ಶಸ್ತ್ರಚಿಕಿತ್ಸೆಗೆ ಅತ್ಯುತ್ತಮ ಸ್ಥಿತಿಯಲ್ಲಿ ಹೋಗುವಂತೆ ಖಚಿತಪಡಿಸುತ್ತದೆ. ಹೃದಯ ಸಂಬಂಧಿತ ಮೌಲ್ಯಮಾಪನವೇ ಅತ್ಯಂತ ಮುಖ್ಯವಾದ ಭಾಗ, ವಿಶೇಷವಾಗಿ ವಯೋವೃದ್ಧ ಪುರುಷರಲ್ಲಿ. 70 ದಾಟಿದ ಭಾರತೀಯ ಪುರುಷರಲ್ಲಿ ಹೃದಯ ಧಮನಿ ಕಾಯಿಲೆ ಹೆಚ್ಚಿದ್ರೂ ಲಕ್ಷಣಗಳಿಲ್ಲದ ಕಾರಣ ಅಥವಾ ಅವುಗಳನ್ನ ವಯೋಸಹಜವೆಂದು ನಿರ್ಲಕ್ಷಿಸಿದ್ರಿಂದ ಇದನ್ನು ಸರಿಯಾಗಿ ಗುರುತಿಸಲಾಗಿಲ್ಲ. ಅನಸ್ಥೇಸಿಯಾಲಜಿಸ್ಟ್ ಹೃದಯದ ಕಾರ್ಯಕ್ಷಮತೆ ಮತ್ತು ಇಸಿಜಿಯನ್ನು ಪರಿಶೀಲಿಸಿ ಮುಂದುವರಿಯುವ ಮೊದಲು ಯಾವುದೇ ಸುಧಾರಣೆ ಅಗತ್ಯವೇ ಎಂದು ನಿರ್ಧರಿಸುವರು. ರಕ್ತದ ಔಷಧಿಗಳು, ಆಸ್ಪಿರಿನ್ ಅಥವಾ ಇನ್ಯಾವುದೇ ರಕ್ತ ತೆಳುಗೊಳಿಸುವ ಔಷಧಿ ಪಡೆಯುತ್ತಿದ್ದರೆ ತಂಡಕ್ಕೆ ತಿಳಿಸಿ. ಇದು ಸಮಯ ಮತ್ತು ಅನಸ್ಥೇಷಿಯಾ ಬದಲಾಯಿಸಬಹುದು. ರಕ್ತ ಪರೀಕ್ಷೆ ಹಿಮೋಗ್ಲೋಬಿನ್ ಮಟ್ಟ ತಿಳಿಸುತ್ತದೆ. ಅನಿಮಿಯಾ ಸರ್ಜರಿ ರಿಸ್ಕ್ ಮತ್ತು ರಕ್ತದ ಅಗತ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಕಿಡ್ನಿ ಕಾರ್ಯ, ಗ್ಲೂಕೋಸ್ ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಪರೀಕ್ಷಿಸಲಾಗುತ್ತದೆ. ಒಂಟಿಯಾಗಿ ಅಥವಾ ಅಲ್ಪ ಆಹಾರ ಸೇವಿಸುವ ವೃದ್ಧರಲ್ಲಿ ಪೌಷ್ಟಿಕಾಂಶದ ಮಟ್ಟವು ಹೆಚ್ಚಾಗಿ ಗಂಭೀರವಾಗಿ ಕುಸಿದಿರುತ್ತದೆ. ಅನಸ್ಥೇಷಿಯಾ ಆಯ್ಕೆ ಬಗ್ಗೆ ವಿಶೇಷವಾಗಿ ಕೇಳೋದು ಬಹಳ ಮುಖ್ಯ. ಹೃದ್ರೋಗದ ಅಪಾಯವಿರುವ ವೃದ್ಧರಲ್ಲಿ ಸ್ಪೈನಲ್ ಅನಸ್ಥೀಶಿಯಾ ಜನರಲ್ ಅನಸ್ಥೀಶಿಯಾದಿಗಿಂತ ಉತ್ತಮ, ಏಕೆಂದರೆ ಇದು ಹೃದಯದ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಈ ಆಯ್ಕೆ ಬಗ್ಗೆ ನಿಮ್ಮ ಅನಸ್ಥೇಸಿಯಾಲಜಿಸ್ಟ್ನ ಕೇಳಿ. ಇದು ಇದೆ ಮತ್ತು ಇದಕ್ಕೆ ಮಹತ್ವವಿದೆ. ಇವುಗಳಲ್ಲಿ ಯಾವುದೂ ಅನಾವಶ್ಯಕ ಪ್ರಕ್ರಿಯೆ ಅಲ್ಲ. ಇವೆಲ್ಲವೂ ರಕ್ಷಣೆಗಾಗಿ ಮತ್ತು ಶಸ್ತ್ರಚಿಕಿತ್ಸಾ ಯೋಜನೆಯೊಂದಿಗೆ 12ರಿಂದ 24 ಗಂಟೆಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಕೋಲ್ಕತ್ತಾದ ದೀಪಕ್ ಕೇಳುತ್ತಾರೆ, ಶಸ್ತ್ರಚಿಕಿತ್ಸಕರು ಭಾಗಶಃ ಅಥವಾ ಸಂಪೂರ್ಣ ಹಿಪ್ ಬದಲಾವಣೆ ಬಗ್ಗೆ ತಿಳಿಸಿದ್ರು, ಆದರೆ ಏನು ಕೇಳಬೇಕೆಂದು ತಿಳಿದಿರಲಿಲ್ಲ. ನಮ್ಮ ತಂದೆಗೆ ಯಾವುದು ಮಾಡಲಾಗುತ್ತಿದೆ ಎಂದು ತಿಳಿಯುವುದು ಹೇಗೆ ಮತ್ತು ಇದಕ್ಕೆ ಮಹತ್ವವಿದೆಯೇ? ದೀಪಕ್, ಇದಕ್ಕೆ ಖಂಡಿತವಾಗಿಯೂ ಮಹತ್ವವಿದೆ ಮತ್ತು ನೀವು ಕೇಳುತ್ತಿರುವುದು ಸರಿಯಾದ ಪ್ರಶ್ನೆಯೇ. ಈ ನಿರ್ಧಾರದ ಪ್ರಕ್ರಿಯೆ ಹೀಗಿದೆ. 3 ಶಸ್ತ್ರಚಿಕಿತ್ಸಾ ವಿಧಾನಗಳಿದ್ದು ಅವುಗಳ ಆಯ್ಕೆಯು ಮುರಿತದ ಸ್ಥಳ, ನಿಮ್ಮ ತಂದೆಯ ವಯಸ್ಸು, ಅವರ ಚಟುವಟಿಕೆ ಮಟ್ಟ ಮತ್ತು ಸಂಧಿಯ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಮೊದಲನೇದಾಗಿ ಇಂಟರ್ನಲ್ ಫಿಕ್ಸೇಷನ್ನಲ್ಲಿ ಸ್ಕ್ರೂ ಅಥವಾ ಪ್ಲೇಟ್ ಬಳಸಿ ಮುರಿದ ಎಲುಬನ್ನು ಜೋಡಿಸಲಾಗುತ್ತೆ. ಫೆಮೋರಲ್ ಹೆಡ್ಗೆ ರಕ್ತ ಪೂರೈಕೆ ಉತ್ತಮವಾಗಿದ್ದಾಗ ಇದನ್ನು ಬಳಸಲಾಗುವುದು. ಇದು ಸಾಮಾನ್ಯವಾಗಿ ಯುವ ಮತ್ತು ಸಕ್ರಿಯ ರೋಗಿಗಳಿಗೆ ಸೂಕ್ತವಾಗಿದೆ. ವಯಸ್ಸಾದ ಪುರುಷರಲ್ಲಿ, ಅದರಲ್ಲೂ ಸಾಮಾನ್ಯವಾದ ಫೆಮೊರಲ್ ನೆಕ್ ಮುರಿತಕ್ಕೆ ಸ್ಥಿರೀಕರಣಕ್ಕಿಂತ ರೀಪ್ಲೇಸ್ಮೆಂಟ್ ಉತ್ತಮ. ಇಲ್ಲಿ ಪಾರ್ಷಿಯಲ್ ಅಥವಾ ಟೋಟಲ್ ಹಿಪ್ ರೀಪ್ಲೇಸ್ಮೆಂಟ್ ಆಯ್ಕೆಗಳಿರುತ್ತವೆ. ಪಾರ್ಷಿಯಲ್ ರೀಪ್ಲೇಸ್ಮೆಂಟ್ನಲ್ಲಿ ಕೇವಲ ಫೆಮೊರಲ್ ಬಾಲ್ ಅನ್ನು ಲೋಹ ಅಥವಾ ಸೆರಾಮಿಕ್ನಿಂದ ಬದಲಿಸಿ ಸಾಕೆಟ್ ಅನ್ನು ಹಾಗೆಯೇ ಉಳಿಸಲಾಗುತ್ತದೆ. ಆದರೆ ಟೋಟಲ್ ರೀಪ್ಲೇಸ್ಮೆಂಟ್ನಲ್ಲಿ ಬಾಲ್ ಮತ್ತು ಸಾಕೆಟ್ ಎರಡನ್ನೂ ಬದಲಾಯಿಸಲಾಗುತ್ತದೆ. ಮುರಿತಕ್ಕೂ ಮುನ್ನ ಕಡಿಮೆ ಚಟುವಟಿಕೆಯುಳ್ಳ ಹಿರಿಯ ಪುರುಷರಿಗೆ ಮತ್ತು ಸಾಕೆಟ್ನಲ್ಲಿ ಕಡಿಮೆ ಆರ್ಥ್ರೈಟಿಸ್ ಇದ್ದಲ್ಲಿ ಭಾಗಶಃ ಹಿಪ್ ಬದಲಾವಣೆ ಸರಳ ಮತ್ತು ವೇಗದ ವಿಧಾನವಾಗಿದ್ದು ಉತ್ತಮ ಫಲಾಂಶ ನೀಡುತ್ತದೆ. ತೀವ್ರ ಆರ್ಥ್ರೈಟಿಸ್ ಮತ್ತು ದೈಹಿಕ ಶ್ರಮದ ಹಿನ್ನೆಲೆ ಇರುವ ಹಿರಿಯ ಪುರುಷರಿಗೆ ಟೋಟಲ್ ಹಿಪ್ ರೀಪ್ಲೇಸ್ಮೆಂಟ್ ಮಾಡೋದ್ರಿಂದ ಮುರಿತ ಮತ್ತು ರೋಗ ಎರಡನ್ನೂ ಏಕಕಾಲದಲ್ಲಿ ಗುಣಪಡಿಸಿ ದೀರ್ಘಕಾಲದ ಉತ್ತಮ ಫಲಿತಾಂಶ ಪಡೆಯಬಹುದು. ಇಂಪ್ಲಾಂಟ್ಗಳಲ್ಲಿ ಆಧುನಿಕ ಪ್ರೋಸ್ಥೆಸಿಸ್ಗಳನ್ನು ಟೈಟಾನಿಯಂ ಅಲಾಯ್, ಕೋಬಾಲ್ಟ್ ಕ್ರೋಮಿಯಂ, ಸೆರಾಮಿಕ್ ಮತ್ತು ಪಾಲಿಥಿಲಿನಿಂದ ತಯಾರಿಸಲಾಗುತ್ತೆ. ಹಿರಿಯ ಪುರುಷರಲ್ಲಿ ಎಲುಬಿನ ಗುಣಮಟ್ಟ ಕಡಿಮೆ ಇದ್ದರೆ ಅನ್ಸಿಮೆಂಟೆಡ್ ಇಂಪ್ಲಾಂಟ್ಗಿಂತ ಸಿಮೆಂಟೆಡ್ ಸ್ಟೆಮ್ ಹೆಚ್ಚು ಆದ್ಯತೆ ನೀಡಲಾಗುತ್ತೆ. ಏಕೆಂದರೆ ಅನ್ಸಿಮೆಂಟೆಡ್ ಇಂಪ್ಲಾಂಟ್ಗೆ ಬೇಕಾದ ಜೈವಿಕ ಅಂಟು ಸಾಧಿಸಲು ಎಲುಬಿನ ಗುಣಮಟ್ಟ ಸಾಕಾಗಿರೋದಿಲ್ಲ. ಸರ್ಜರಿ ವೇಳೆ ಎಲುಬಿನ ಗುಣಮಟ್ಟ ಪರಿಶೀಲಿಸಿ ಶಸ್ತ್ರಚಿಕಿತ್ಸಕರು ನಿರ್ಧರಿಸುತ್ತಾರೆ. ಇದಕ್ಕಾಗಿಯೇ ಹಿರಿಯರ ಸಂಕೀರ್ಣ ಕೇಸುಗಳಲ್ಲಿ ಶಸ್ತ್ರಚಿಕಿತ್ಸಾ ಪರಿಣತಿ ಮುಖ್ಯವಾಗುತ್ತದೆ. ನೋಡ್ತಿರುವವರಿಗೆ ಒಂದು ಮಾತು, ತಂದೆಯ ಎಲುಬಿನ ಆರೋಗ್ಯದ ಬಗ್ಗೆ ತಿಳಿಯದಿದ್ದಕ್ಕೆ ಅಥವಾ ಶಸ್ತ್ರಚಿಕಿತ್ಸೆ ಬಗ್ಗೆ ಕೇಳಿದ್ದಕ್ಕೆ ನೀವು ಅವರಿಗೆ ವಿಫಲರಾಗಿಲ್ಲ. ಆ ಪ್ರಶ್ನೆಗಳು ಪ್ರೀತಿಯಿಂದ ಬಂದುವು ಮತ್ತು ಪ್ರೀತಿ ಎಂದರೆ ಸರಿಯಾದ ಆರಂಭ. ಈಗ ತಿಳಿದಿದೆ, ಮುಂದಿನ ಹಂತ ಬದಲಾಗ್ತದೆ. ಸರ್ಜರಿಗೊಪ್ಪಿ ರಿಹ್ಯಾಬ್ ಮೇಲೆ ನಂಬಿಕೆ ಇರಲಿ. ಪ್ರತಿದಿನ ಹಾಜರಾಗಿ ಅವರಿಗೆ ಸಾಕಷ್ಟು ಪ್ರೋಟೀನ್ ಸಿಗುವಂತೆ ನೋಡ್ಕೊಳ್ಳಿ. ಫಿಸಿಯೋಥೆರಪಿಸ್ಟ್ ತರಬೇತಿಯಂತೆ ಮಾಡೋಬಿಡಿ. ನಿಮ್ಮ ತಂದೆಯವರ ಜೀವನ ಪೂರ್ತಿ ನಿಮ್ಮ ಮನೆ ಆಧಾರ ಸ್ತಂಭರಾಗಿದ್ರು. ಈಗ ಅವರಿಗೆ ನೀವು ಆಧಾರವಾಗಬೇಕಾಗಿದೆ. ಅಸ್ಥಿರೋಗ ತಜ್ಞರು ಮತ್ತು ಶಸ್ತ್ರಚಿಕಿತ್ಸೋತ್ತರ ಆರೈಕೆ ಇರುವ ಮಾನ್ಯ ಕೇಂದ್ರಗಳಿಗಾಗಿ ಪ್ರಾಕ್ಟೋ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲಿ ಕೇಂದ್ರದ ಗುಣಮಟ್ಟ, ಇಂಪ್ಲಾಂಟ್ ಮತ್ತು
ಪುನರ್ವಸತಿ ಫಲಿತಾಂಶ ನಿರ್ಧರಿಸ್ತವೆ. ಇದು ವೈದ್ಯಕೀಯ ನಿರ್ಧಾರವಾಗಿದೆ. ಫ್ಯಾಕ್ಟೋ ಚಾನೆಲ್ಗೆ ಚಂದಾದಾರರಾಗಿ ನಿಮ್ಮ ಕುಟುಂಬಕ್ಕೆ ಸರಿಯಾದ ಉತ್ತರ ಸಿಗಲಿ. ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡ್ಕೊಡಿ, ಅವರು ನಿಮ್ಮನ್ನು ನೋಡ್ಕೊಂಡಂತೆ.